सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಆಚಾರ್ಯ ಮಧ್ವರು ಯಾವ ವೇದವ್ಯಾಸ ದೇವರನ್ನ ದರ್ಶನ ಮಾಡಿದ್ದಾರೆ. ಆಚಾರ್ಯ ಮಧ್ವರು ಬದರಿಕಾಶ್ರಮಕ್ಕೆ ಹೋಗಿ ಸೇರಿ ಅಲ್ಲಿ ಒಂದು ವಿಶಾಲವಾದಂತಹ ಎತ್ತರವಾದ ಬೋರೆ ಮರದ ಅಡಿಯಲ್ಲಿ ಕುಳಿತಂತಹ ವೇದವ್ಯಾಸರನ್ನ ದರ್ಶನ ಮಾಡ್ತಾರೆ. ಆ ವೇದವ್ಯಾಸರ ವರ್ಣನೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಹಾಗೆ ನಾವು ನೋಡುವಾಗ ಆ ಪರಮಾತ್ಮ ಕುಳಿತ ಭಂಗಿ ಅಂದ್ರೆ ವೇದವ್ಯಾಸರು ಕುಳಿತ ಭಂಗಿ, ಅದಕ್ಕೆ ಯೋಗ ಪಟ್ಟಿಕೆಯಲ್ಲಿ ಕುಳಿತುಕೊಂಡಿರೋದು ಅಂತ ಈ ರೀತಿಯ ಚಿತ್ರಗಳನ್ನು ನಾವು ನೋಡಿರ್ತೇವೆ. ಮುಖ್ಯವಾಗಿ ಯೋಗ ನರಸಿಂಹದೇವರು ಅಂತ ಇರ್ತಾರೆ. ಆ ಯೋಗ ನರಸಿಂಹದೇವರಿಗೆ ಹೀಗೆ ಕುಳಿತ ಭಂಗಿ, ಪಾದಗಳ ದರ್ಶನ ಸ್ಪಷ್ಟವಾಗಿ ಆಗ್ತದೆ. ಯೋಗ ಪಟ್ಟಿಕೆಯನ್ನು ಬಿಗಿದುಕೊಂಡಿರುವಂಥದ್ದು ಆ ವರ್ಣನೆಯನ್ನ ಮಾಡಿದರು. ಅದಾದ ಮೇಲೆ ಆ ವ್ಯಾಸರು ಉಟ್ಟಂತಹ ವಸ್ತ್ರ ಯಾವುದು ಅಂದ್ರೆ ಅದು ಜಿಂಕೆಯ ಚರ್ಮ, ಕೃಷ್ಣಾಜಿನವನ್ನ ಮೈಗೆ ಸುತ್ತಿಕೊಂಡಂಥದ್ದು. ಅದು ಕೂಡ ಅತ್ಯಂತ ಪ್ರಖರವಾಗಿ ತೇಜೋಮಯವಾಗಿ ಒಳ್ಳೆ ಕಾಂತಿಯಿಂದ ಕೂಡಿದಂತಹ ಆ ಜಿಂಕೆಯ ಚರ್ಮವನ್ನು ಮೈಗೆ ಸುತ್ತಿಕೊಂಡಿದ್ದದ್ದು. ಮತ್ತು ಅದು ಹೇಗೆ ಇದೆ ಅಂದ್ರೆ ಒಂದು ಸೂರ್ಯನ ಹಾಗೆ ಕಾಣುವಂಥದ್ದು ಅಂತ ಹೇಳ್ತಾರೆ. ರುಚಿರೇಣ ವರೈಣ ಚರ್ಮಣ ರುಚಿರಾಜ ದ್ಯುತಿಚಾರು ರೋಚಿಷ ಅಂತ ಅದೇ ವಿಶೇಷವಾದದ್ದು. ಏನಂದ್ರೆ ರುಚಿ ಅಂದ್ರೆ ಕಾಂತಿ ಅಂತ ಅರ್ಥ. ರುಚಿ ಶಬ್ದಕ್ಕೆ ಕಾಂತಿ ಅಂತ ಅರ್ಥ. ರುಚಿ ರಾಜ ಅಂದ್ರೆ ಆ ಪ್ರಭೆಗೆ ರಾಜ ಅಂತ. ಪ್ರಭೆಯ ರಾಜ ಯಾರು? ಸೂರ್ಯನೇ. ಸೂರ್ಯನಷ್ಟು ಪ್ರಭೆ ಮತ್ತೆಲ್ಲೂ ಕಾಣ್ಲಿಕ್ಕೆ ಇಲ್ಲ. ನಾವು ಏನನ್ ಬೇಕಾದ್ರೂ ನೋಡ್ಲಿ, ಸೂರ್ಯನನ್ನು ಮೀರಿ ಮಿಂಚಿದಂತಹ ಒಂದು ತೇಜಸ್ಸನ್ನು ನಾವು ನೋಡ್ಲಿಕ್ಕಾಗುವುದಿಲ್ಲ. ಹೀಗೆ ರುಚಿರಾಜ ಅಂದ್ರೆ ಆ ತೇಜೋಮಯರಾದವರಲ್ಲೆಲ್ಲ ರಾಜನಂತೆ ಇರುವಂತಹ ಕಾಂತಿಯನ್ನು ಹೊಂದಿದಂತಹ ಸೂರ್ಯನಂತೆ ಅತ್ಯಂತ ಮನೋಹರವಾದಂತಹ ರೋಚಿಷ ಕಾಂತಿಯಿಂದ ಕೂಡಿರುವಂತಹ, ಅಷ್ಟು ಬೆಳಗ್ತಾ ಇರುವಂತಹ ಆ ಕೃಷ್ಣಾಜಿನವನ್ನು ಹುಟ್ಟಿದ್ದಾರೆ ಅಂತ ಇಲ್ಲಿ ಒಂದು ಬರ್ತದೆ. ಇಷ್ಟೆಲ್ಲ ವರ್ಣನೆ ಯಾಕೆ ಮಾಡಬೇಕು? ಜಿಂಕೆ ಚರ್ಮ ಅತ್ಯಂತ ಶುಭ್ರವಾಗಿ ಬಹಳ ಹೊಳಪಿನಿಂದ ಕೂಡಿರುವಂಥದ್ದು, ಜಿಂಕೆ ಚರ್ಮ ಹೊಳಪಿನಿಂದ ಇರುವಂಥದ್ದು ಹುಟ್ಟಿದ್ದಾರೆ. ಇಷ್ಟು ಹೇಳಿದ್ರೆ ಸಾಕಿತ್ತು. ಇದ್ಯಾಕೆ ಇಷ್ಟು ವರ್ಣನೆ ಕೊಡ್ತಾರೆ ಅಂದ್ರೆ ಇನ್ನೊಂದು ತಿಳಿಯಬೇಕು. ಪರಮಾತ್ಮನ ಸಾಕ್ಷಾತ್ ಅವತಾರ ರೂಪರೇ ವೇದವ್ಯಾಸರು. ವ್ಯಾಸಾವತಾರ ಪರಮಾತ್ಮನೇ ಮಾಡಿದ್ದು. ಹೀಗಾಗಿ ಪರಮಾತ್ಮನ ಮೈಗೆ ಸುತ್ತಿಕೊಂಡಂತಹ ಯಾವ ವಸ್ತ್ರಗಳುಂಟೋ, ಯಾವ ವಸ್ತ್ರವಾಗಲಿ, ಪರಮಾತ್ಮ ಧರಿಸಿದಂತಹ ಯಾವುದೇ ವಸ್ತುವೇ ಇರಲಿ, ಅವೆಲ್ಲವೂ ಕೂಡ ಅದು ರಮಾರೂಪದ್ದು ಅಂತ ಅರ್ಥ. ಪರಮಾತ್ಮ ಬಹು ರೀತಿಯಿಂದ ಬಹುರೂಪಗಳಲ್ಲಿ ಕಾಣಿಸ್ತಾನೆ. ಒಂದು ಸನ್ಯಾಸಿಯ ರೂಪ, ಋಷಿ ರೂಪ ಉಂಟು. ಪರಮಾತ್ಮನದ್ದು ಋಷಿ ರೂಪವೇ ಇದು. ವೇದವ್ಯಾಸ ರೂಪ ಅಂದ್ರೆ ಭಗವಂತ ಮಹರ್ಷಿ ರೂಪದ ಅವತಾರ ತಾಳಿದ್ದು. ಪರಮಾತ್ಮ ಮೈಗೆ ಕೃಷ್ಣಾಜಿನವನ್ನ ಸುತ್ತಿಕೊಂಡಿದ್ದಾನೆ. ಹೌದು, ಅದು ಯಾಕೆ ಅಷ್ಟು ಕಾಂತಿಯುಕ್ತವಾಗಿದೆ ಅಂದ್ರೆ ಅದು ಸಾಮಾನ್ಯ ನಮಗೆ ಲೋಕದಲ್ಲಿ ಜಿಂಕೆ ಚರ್ಮ ಅಂತ ಕಾಣ್ತದೆ. ಕೃಷ್ಣಾಜಿನ ಎಲ್ಲರ ಮನೆಯಲ್ಲೂ ಅಲ್ಲಲ್ಲಿ ಕಾಣಸಿಗ್ತದೆ. ನಮ್ಮ ಬದಿಗಿಲ್ಲ, ಈ ಬದಿಗೆ ಯಾರು ಉಪಯೋಗಿಸುವುದಿಲ್ಲ. ಬೇರೆ ಬದಿಗೆ ಎಲ್ಲ ಉಪಯೋಗಿಸ್ತಾರೆ. ಘಟ್ಟದ ಮೇಲಿನ ಊರುಗಳಲ್ಲಿ ಕೃಷ್ಣಾಜಿನ ಪೆಟ್ಟಿಗೆ ಸ್ವಲ್ಪ ಹೊಳಪಿ ಇರ್ತದೆ, ಅದು ಇರುವುದಿಲ್ಲ ಅಂತ. ಆದ್ರೆ ಇಲ್ಲಿ ಯಾಕೆ ಇಷ್ಟೊಂದು ವರ್ಣಿಸ್ತಾರೆ ಅಂದ್ರೆ ಅದು ಯಾವುದೋ ಈ ರೀತಿ ನಮಗೆ ಸಿಗುವಂತಹ ಅದು ಕೃಷ್ಣಾಜಿನವಲ್ಲ. ಮತ್ತೆ
ಸಾಕ್ಷಾತ್ ರಮಾದೇವಿಯೇ ಆ ರೂಪ ತಾಳಿ ಅವನ ಮೈಗೆ ಸುತ್ತಿಕೊಂಡಿರುವುದು. ಹಾಗಾಗಿ ರಮಾದೇವಿಯ ಕಾಂತಿ ಅಂದ್ರೆ ಹೇಗೆ ವರ್ಣಿಸಬೇಕು? ಹಾಗಾಗಿ ಹೀಗೆ ಹೇಳಿದ್ದಾರೆ ಅಂತ. ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನ ಸಂಬಂಧಿಯಾಗಿರುವ ವಿಷಯಗಳಲ್ಲಿ ಸಾಮಾನ್ಯವಾಗಿ ಈ ಲೋಕದಲ್ಲಿ ಜಡವಸ್ತುಗಳು ಏನುಂಟೋ ಅದಕ್ಕೆ ನಾವು ಹೋಲಿಸಿ ತಿಳಿಬಾರ್ದು, ಅದನ್ನ ತಿಳಿಬಾರ್ದು. ಅಲ್ಲೆಲ್ಲ ದೇವತಾ ಸನ್ನಿಧಿ ಇದೆ. ಅಂದ್ರೆ ರಮಾದೇವಿಯೋ, ಮುಖ್ಯಪ್ರಾಣದೇವರೋ, ಚತುರ್ಮುಖ ವಿರಿಂಚಿಯೋ ಅಂಥವರು ಯಾರೋ ಆ ರೂಪ ತಾಳಿ ಪರಮಾತ್ಮನ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಇದು ಅಭಿಪ್ರಾಯ. ಹಾಗಾಗಿ ಇಷ್ಟು ವರ್ಣಿಸಿದು. ಈಗ ನಾವು ಮುಂದೆ ಹೋಗುವ. ಇದರಲ್ಲಿ ಈ ಶ್ಲೋಕವೊಂದು ಓದಿ ಪೂರೈಸ್ತೇನೆ. ರುಚಿರೇಣ ವರೈಣ ಚರ್ಮಣ ರುಚಿರಾಜದ್ಯುತಿ ಚಾರು ರೋಚಿಷ ಪರಮೋರು ನಿತಂಬ ಸಂಗಿನ ಪರಮಾಶ್ಚರ್ಯತಯ ವಿರಾಜ್ಯತೆ. ಪರಮಾತ್ಮನ ತೊಡೆಯ ಸುತ್ತಿರುವಂಥದ್ದು ಆ ಚಂದವಾದಂತಹ ಕೃಷ್ಣಾಜಿನ ಅದು ಹೇಗಿದೆ ಅಂದರೆ ಸೂರ್ಯನ ಬಿಸಿಲಿನಂತೆ, ಆ ಸೂರ್ಯ ಸೂಸುವಂತಹ ಪ್ರಖರ ಬಿಸಿಲಿನ ಬೆಳಕು ಹೇಗುಂಟೋ ಆ ರೀತಿಯ ಹೊಳಪನ್ನು ಉಳ್ಳಂತಹ ಆ ಕೃಷ್ಣಾಜಿನವನ್ನು ಪರಮಾತ್ಮ ಧರಿಸಿರುವುದು. ಪರಮೋರುನಿತಂಬ ಸಂಗಿನ, ಆ ಪರಮಾತ್ಮನ ಆ ಸೊಂಟ ಭಾಗ, ದೇಹದ ಮಧ್ಯಭಾಗವನ್ನೆಲ್ಲ ಅಪ್ಪಿ ಹಿಡಿದಂತಹ ಆ ಕೃಷ್ಣಾಜಿನ. ಹಾಗಾದ್ರೆ ಅದು ಹೇಗಿರ್ಬೇಕು? ಪರಮಾಶ್ಚರ್ಯತೆಯ ವಿರಾಜ್ಯತೆ. ಹಾಗಾಗಿ ಅದು ಅತ್ಯಂತ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆಶ್ಚರ್ಯಕರವಾಗಿ, ಪರಮಾಶ್ಚರ್ಯ ಅಂದ್ರೆ ಪರಮಾದ್ಭುತವಾಗಿ ಕಾಣ್ತದೆ. ಯಾಕೆ ಅಂದ್ರೆ ಅದು ಪರಮ ಅಂದ್ರೆ ಅತ್ಯಂತ ಸರ್ವೋತ್ತಮವಾದದ್ದು. ಆ ಪರಮನೇ ಹುಟ್ಟಂತಹ, ಪರಮ ಅಂದ್ರೆ ಸರ್ವೋತ್ತಮನಾದ ಹರಿ ಧರಿಸಿದಂತಹ ಅತ್ಯದ್ಭುತವಾದಂತಹ ಆ ಜಿಂಕೆಯ ತೊಗಲು. ಇಷ್ಟು ವಿಷಯವನ್ನು ಇಲ್ಲಿ 31ನೇ ಶ್ಲೋಕ ಹೇಳಿದ್ದು. ಮುಂದೆ ನೋಡುವ. ತನು ನಿಮ್ನ ಸುನಾಭಿಶೋಭಿತೆ ವಲಿಭೆ ವಾರಿ ಜನಾಭ ಆದದೆ ಪ್ರತನಾವತಿ ಸುಂದರೇ ಮೃದೋ ಉದರೇಸ್ಮಿನ್ ಜಗದಂಡ ಮಂಡಲಂ. ಇದು ಪರಮಾತ್ಮನ ವಿಶ್ವರೂಪವನ್ನ ನೆನಪಿಸುವಂತಹ ಶ್ಲೋಕ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಪ್ರಥಮತಃ ವಿಶ್ವ ಶಬ್ದವನ್ನು ಹೇಳುವುದು ಅಲ್ವಾ? ವಿಶ್ವಂ ವಿಷ್ಣು ಮುಂದೆ ಹೋಗ್ತದೆ ಅಲ್ವಾ? ಹಾಗೆ ಆ ವಿಶ್ವರೂಪವನ್ನ ಇಲ್ಲಿ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಇದೊಂದು ಶ್ಲೋಕ. ತನು ನಿಮ್ನ ಸುನಾಭಿ ಶೋಭಿತೆ. ಪರಮಾತ್ಮನ ನಾಭಿ, ಹೊಕ್ಕಳು. ಪರಮಾತ್ಮನ ಹೊಕ್ಕಳು ಅಂದ್ರೆ ಅದು ಉದರ ಭಾಗ. ಪರಮಾತ್ಮನ ಉದರ ಭಾಗ ಅಂದ್ರೆ ಅದು ಅತ್ಯಂತ ಚಿಕ್ಕದಾಗಿದೆ ಅಂತ. ನಮಗೆಲ್ಲ ಹೇಗಾದ್ರೂ ಸೊಂಟ ಬೆಳೆದು ಹೋಗ್ತದೆ, ಹಾಗಲ್ಲ. ಪರಮಾತ್ಮನ ನಡುಭಾಗ ಅತ್ಯಂತ ಚಿಕ್ಕದಾಗಿದೆ. ಬಹಳ ಒಂದು ಹಿಡಿಯಲ್ಲಿ, ಇಡೀ ಕೈಯನ್ನ ಹಿಡಿ ಮಾಡಿದ್ರೆ ಅಷ್ಟರೊಳಗೆ ಅಡಗುವಂತಹ ಅತ್ಯಂತ ತನು ಅಂದ್ರೆ ಸೂಕ್ಷ್ಮ, ಸಣ್ಣದು ಅಂತ ಅರ್ಥ. ಅತ್ಯಂತ ಸಣ್ಣದಾದಂತಹ ಆ ಮಧ್ಯಭಾಗವನ್ನ ಪರಮಾತ್ಮ ಹೊಂದಿದ್ದಾನೆ. ಅಲ್ಲಿ ಚಂದವಾದಂತಹ ಹೊಕ್ಕಳಿದೆ. ಅದು ಆಳವಾದಂತಹ ಹೊಕ್ಕಳು, ಆಳವಾದಂತಹ ನಿಮ್ನ ಸುನಾಭಿ. ಸು ಅನ್ನೋ ಪದವನ್ನು ಹಾಕ್ತಾರೆ. ನಾಭಿ ಅಂದ್ರೆ ಹೊಕ್ಕಳು. ಸು ಯಾಕೆ? ಸು ಅಂದ್ರೆ ಮಂಗಳ ಅಂತ ಒಂದು ಅರ್ಥ. ಸು ಅಂದ್ರೆ ಮಂಗಳ ಎನ್ನುವ ಅರ್ಥ, ಹಾಗೂ ಸು ಅಂದ್ರೆ ಉತ್ತಮ ಅಂತ ಅರ್ಥ. ಹೀಗೆ ಅತ್ಯುತ್ತಮವಾದಂತಹ ಮಂಗಳಮಯವಾದಂತಹ ಆ ದೇಹದ ಮಧ್ಯಭಾಗ, ತೆಳುವಾದ ದೇಹದ ಮಧ್ಯಭಾಗ ಅತ್ಯುತ್ತಮವಾದದ್ದು, ಸುಮಂಗಲವಾಗಿ ಇರುವಂಥದ್ದು. ಅಲ್ಲಿರುವಂತಹ ಆಳವಾದಂತಹ ನಾಭಿ, ಹೊಕ್ಕಳು ಶೋಭಿಸ್ತಾ ಇದೆ. ಅಲ್ಲಿ ಅಂತಹ ಆ ಚಂದವಾದಂತಹ ಬಡಕಲಾದಂತಹ ಚಂದದ ಆ ಮೃದುವಾದ ಹೊಟ್ಟೆ, ಆ ಮೃದುವಾದಂತಹ ಹೊಟ್ಟೆ ಅಲ್ಲಿ ಮತ್ತೆ ಮಡಿಪುಗಳಿವೆ. ಆ ನಾಭಿಯ ಮೇಲ್ಭಾಗದಲ್ಲಿ, ಹೊಕ್ಕಳಿನ ಮೇಲ್ಭಾಗದಲ್ಲಿ 3 ಗೆರೆಗಳುಂಟು. ಅದು ಮಡಿಪುಗಳಾಗಿವೆ. ಅದು ಒಂದೇ ಅಲ್ಲ, ಒಂದರ ಮೇಲೆ ಒಂದು ಮಡಚಿ ಇರುವ ಹಾಗೆ ಮಡಿಪುಗಳು ಕಾಣ್ತವೆ. ಅದು ಒಂದು ಸುಲಕ್ಷಣ, ಅಂದ್ರೆ ಮಡಿಕೆಗಳು ಕಾಣ್ತವೆ. ಯಾಕೆ ಆ ಮಡಿಪುಗಳು ಕಾಣ್ತದೆ ಅಂದ್ರೆ ದೇಹದ ಆರೋಗ್ಯ ಸುಸ್ಥಿತಿ ಇದ್ರೆ ಹೊಕ್ಕಳಿನ ಮೇಲ್ಭಾಗದಲ್ಲಿ 3 ಗೆರೆಗಳು ಬೀಳುವ ಹಾಗೆ ಮಡಿಪುಗಳು ಕಾಣಬೇಕು. ಅದ ಯೋಗಾಸನ ಪಟುಗಳಿಗೆ ಅದು ಕಾಣುವಂಥದ್ದು ಇರ್ತದೆ. ಸ್ವಲ್ಪ ಲಕ್ಷಣ ಗಮನಿಸಬೇಕು. ಆರೋಗ್ಯಕ್ಕೆ ಅದು ಬಹಳ ಸೂಚಕವಾಗಿ ಇರುವಂಥದ್ದು. ಮತ್ತೆ
ಈ ಪರಮಾತ್ಮನ ನಾಭಿ ಉಂಟಲ್ಲ, ಆಳವಾದ ನಾಭಿ, ಅಲ್ಲಿಂದ ಒಂದು ಕಮಲ ಹೊರಟಿದೆ ಅಂತ ಹೇಳುತ್ತೆ. ಪರಮಾತ್ಮನ ನಾಭಿ ಅಂದ್ರೆ ಹೊಕ್ಕಳು, ಆ ಹೊಕ್ಕಳಿನಿಂದ ಒಂದು ಕಮಲ ಮೂಡಿದೆ. ಇಂತಹ ಕಮಲವನ್ನು ಹೊತ್ತಂತಹ ನಾಭಿಯನ್ನು ಪರಮಾತ್ಮ ಆ ವೇದವ್ಯಾಸ ಹೊಂದಿರುವಂಥದ್ದು. ಒಟ್ಟು ಇಷ್ಟು ಹೇಳುವಾಗ ನಮಗೆ ಮುಖ್ಯವಾಗಿ ಗಮನಿಸಿದ್ದೇನು, ಈ ನಡುಭಾಗ, ಈ ಪರಮಾತ್ಮನ ಉದರ ಭಾಗ ತೆಳುವಾಗಿದೆ ಅಂತ ಕಾಣಿಸ್ತದೆ. ಉದರಂ ಚಿಂತ್ಯಂ ಈಶಸ್ಯ ತನುತ್ವೇ ಪಿಖಿಲಂಭರಂ ಅಂತ ಹೇಳ್ತಾರೆ. ಪರಮಾತ್ಮನ ಉದರವನ್ನು ಧ್ಯಾನ ಮಾಡಬೇಕು ಅಂತ, ಧ್ಯಾನಿಸಿ ಅಂತ ಹೇಳ್ತಾರೆ ಆಚಾರ್ಯರು. ಉದರಂ ಚಿಂತ್ಯಂ, ಪರಮಾತ್ಮನ ಉದರವನ್ನ ಅಂದ್ರೆ ಹೊಟ್ಟೆಯ ಭಾಗವನ್ನ ಚಿಂತಿಸಿ ಧ್ಯಾನಿಸಿ. ಈಶಸ್ಯ ತನುತ್ವೇಪಿ ಅಖಿಲಂಭರಂ, ಯಾಕೆಂದ್ರೆ ನಮ್ಮ ಕರ್ತವ್ಯ ಅದು. ನಾವು ಎಲ್ಲಿದ್ದೇವೆ ಗೊತ್ತೇ ಇಲ್ಲ ನಮಗೆ. ನಾವೆಲ್ಲಿದ್ದೇವೆ ಅಂದ್ರೆ ಪರಮಾತ್ಮನ ಉದರದಲ್ಲಿ ಆಶ್ರಯ ಪಡೆದುಕೊಂಡು ಇದ್ದೇವೆ. ಪರಮಾತ್ಮನ ಉದರವನ್ನು ಆಶ್ರಯಿಸಿಕೊಂಡು ನಾವಿದ್ದೇವೆ. ಅದರಿಂದ ನಮಗೆ ಈ ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ಸ್ಥಾನವಾಗಿರುವಂಥದ್ದು ಪರಮಾತ್ಮನ ಉದರ. ನಾವು ಯಾರ ಮನೆಯಲ್ಲಿ ಇದ್ದೇವೋ ಅವ್ರಿಗೆ ನಾವು ಥ್ಯಾಂಕ್ಫುಲ್ ಇರ್ಬೇಕಲ್ವ. ನೋಡಿ, ಎಲ್ಲಿಯೋ ಇದ್ದವರಿಗೆ ಆಶ್ರಯ ಕೊಟ್ಟವರು ಯಾರು? ಪ್ರತಿಯೊಬ್ಬರಿಗೂ ಅವರ ಮನೆಯ ಒಡೆಯ. ಅದು ವಿಶೇಷವಾಗಿ ಸ್ತ್ರೀಯರಿಗೆ ಆ ಗಂಡನೇ ಆಶ್ರಯ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ತಾಯಿ ತಂದೆ ಆಶ್ರಯ. ಹೀಗೆ ಲೋಕಕ್ಕೆ ಒಡೆಯನಾದಂತಹ ಪರಮಾತ್ಮ ಸರ್ವಾಶ್ರಯನಾಗಿ ಇರುವನು. ಹೀಗೆ ಇಡೀ ಈ ಚೇತನಾಚೇತನಮಯವಾದಂತಹ ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ಯಾರು ಅಂದ್ರೆ ಪರಮಾತ್ಮ. ಯಾಕೆಂದ್ರೆ ತನ್ನ ಉದರದಲ್ಲಿ ಅದ್ ನೋಡ್ಲಿಕ್ಕೆ ತೆಳುವಾದ ಉದರ ತುಂಬಿರುವುದು, ಆ ಉದರದಲ್ಲಿ ತುಂಬಿರುವುದು ಮಾತ್ರ ಇಡೀ ಬ್ರಹ್ಮಾಂಡ. ಹೀಗೆ ಹೇಗೆ ಸಾಧ್ಯ? ಇದಕ್ಕೆ ಪರಮಾಶ್ಚರ್ಯ ಅನ್ನೋದು. ನಮಗೆ ಒಂದು ತುತ್ತು ಹೆಚ್ಚು ಊಟ ಮಾಡಿದ್ರೆ ಅಥವಾ ಒಂದು ಸೌಟ್ ಪಾಯಸ ಹೆಚ್ಚಿಗೆ ಉಂಡ್ರೆ ಊಟ ಆದ್ಮೇಲೆ ಹೊಟ್ಟೆ ಭರ್ತಿ ತುಂಬಿರ್ತದೆ, ಹೌದಾ? ಏನಿಲ್ಲ, ಒಂದು ಊಟ ಅಷ್ಟೇ. ಊಟ ಮಾಡಿದ ಹೊಟ್ಟೆಗೂ ಮಾಡದೇ ಇದ್ದ ಹೊಟ್ಟೆಗೂ ವ್ಯತ್ಯಾಸ ಉಂಟು. ಅಂದ್ರೆ ಉಂಡ ಹೊಟ್ಟೆ ಅಂದ್ರೆ ತುಂಬಿ ಇರ್ತದೆ. ಸಣ್ಣ ಮಕ್ಕಳು ಕೂಡ, ಹಾಲು ಕುಡಿದ ಮಕ್ಕಳು ಹಾಲು ಕುಡಿದಿದ್ದಾರೆ ಅಂದ್ರೆ ಹೊಟ್ಟೆ ತುಂಬಿ ಇರ್ತದೆ. ಇದು ಮನುಷ್ಯನಿಗೆ ಇರುವುದು, ಸರ್ವ ಪ್ರಾಣಿಗಳಲ್ಲೂ ಕಾಣ್ತದೆ. ಪರಮಾತ್ಮ ಅಪ್ರಾಕೃತ, ಸರ್ವಾಶ್ರಯ. ಹೀಗಾಗಿ ಇಡೀ ಬ್ರಹ್ಮಾಂಡವನ್ನ ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡಿರುವಂತಹ ಪರಮಾತ್ಮನ ಉದರವನ್ನ ನೋಡ್ಬೇಕಾದ್ರೆ ಅದು ತೆಳುವಾಗಿದೆ. ತೆಳುವಾಗಿದ್ರೂ ಕೂಡ ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಂಡಿದೆ. ಇದೊಂದು ಆಶ್ಚರ್ಯ ಅಲ್ವಾ? ಹಾಗೆ ಪರಮಾತ್ಮನ ವಿಷಯ ಇದು ಅಚಿಂತ್ಯ. ಅಚಿಂತ್ಯ ಅಂದ್ರೆ ನಮ್ಮ ಚಿಂತನೆಗೆ ಮೀರಿದ್ದು. ನಮ್ಮ ಚಿಂತನೆಗೆ ಮೀರಿದ್ದನ್ನ ಚಿಂತಿಸು, ಧ್ಯಾನಿಸು. ಉದರಂ ಚಿಂತ್ಯಂ ಈಶಸ್ಯ ತನುತ್ವೇಪಿ ಅಂದ್ರೆ ಬಹಳ ತೆಳುವಾಗಿದ್ದರೂ ಕೂಡ ಅಖಿಲಂಭರಂ ಎಲ್ಲವನ್ನೂ ಹೊತ್ತುಕೊಂಡಿದೆ. ಅಖಿಲಂಭರಂ ಅಂದ್ರೆ ವಿಶ್ವವನ್ನೂ ತುಂಬಿಕೊಂಡಿದೆ. ವಲಿತ್ರಯಾಂಕಿತಂ ಅದರ ಮೇಲೆ 3 ಗೆರೆಗಳುಂಟು. ಉಪಗೂಢಂ ಶ್ರೇತ್ಯಯ, ಮತ್ತು ಆ ಲಕ್ಷ್ಮಿಯನ್ನು ಅಪ್ಪಿಕೊಂಡಿರುವಂತಹ ಆ ಪರಮಾತ್ಮನ ಉದರಕ್ಕೆ ಲಕ್ಷ್ಮಿಯ ಅಪ್ಪುಗೆಯೂ ಇದೆ ಅಂತ ಇಷ್ಟು ವರ್ಣಿಸ್ತಾರೆ ಆಚಾರ್ಯರು. ಇದು ವಿಶ್ವರೂಪದ ಲಕ್ಷಣ. ವಿಶ್ವರೂಪದ ಪರಮಾತ್ಮ ಆನೆ ಮುಖ ಹೊಂದಿದವ. ಪರಮಾತ್ಮ ಆನೆ ಮುಖ ಹೊಂದಿದಂತಹ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ಆ ವಿಶ್ವನು ತೆಳುವಾದ ಹೊಟ್ಟೆ ಹೊಂದಿದ್ದಾನೆ. ಈಗ ನಾವು ಆನೆ ಮುಖ ಅಂದ್ರೆ ಗಣಪತಿಯನ್ನು ಹೇಳ್ತೇವೆ. ಗಣಪತಿಗೆ ಆನೆ ಮುಖ ಉಂಟು. ಯಾಕೆ ಗೊತ್ತಾ? ಗಣಪತಿ ಸದಾಕಾಲ ಈ ವಿಶ್ವರೂಪವನ್ನೇ ಉಪಾಸಿಸಿದವ. ವಿಶ್ವರೂಪವನ್ನೇ ಸದಾಕಾಲ ಉಪಾಸಿಸಿ ತನ್ನ ಬಿಂಬರೂಪವಾಗಿ ಇರುವಂತಹ ವಿಶ್ವರೂಪವನ್ನ ಸದಾ ಧ್ಯಾನಿಸಿದ್ದ ಗಣಪತಿ ಶಿವಕುಮಾರ. ಹಾಗಾಗಿ ಅವನಿಗೆ ಅದೇ ತನ್ನ ಸ್ವರೂಪವನ್ನ ಪರಮಾತ್ಮ ಕೊಟ್ಟ. ತನ್ನದಂಥದ್ದೇ ಒಂದು ಆನೆ ಮುಖದ ಲಕ್ಷಣವನ್ನೇ ಆ ದೇವತೆಗೆ ಕೊಟ್ಟ ಶಿವಕುಮಾರನಿಗೆ. ಹಾಗಾಗಿ ಪರಮಾತ್ಮ ಕೊಟ್ಟ ರೂಪದಂತೆ ಈಗ ನಾವು ವಿನಾಯಕ, ಗೌರಿ ಕುಮಾರ ಅಂತ ನಾವೇನು ಪೂಜಿಸ್ತೇವೆ, ಅವನಿಗೆ ಆನೆ ಮುಖ ಉಂಟು, ಆದ್ರೆ ಅವನಿಗೆ ದೊಡ್ಡ ಹೊಟ್ಟೆ ಉಂಟು, ಹೌದಾ? ವಿಶ್ವರೂಪವನ್ನು ಹೇಗೆ ಧ್ಯಾನಿಸ್ಬೇಕು? ತೆಳು ಹೊಟ್ಟೆಯ ಆನೆ ಮುಖ, ಇಡೀ ಬ್ರಹ್ಮಾಂಡವನ್ನು ಹೊಟ್ಟೆಯೊಳಗೆ ತುಂಬಿದಂತಹ ತೆಳು ಹೊಟ್ಟೆಯ ಆನೆಯ ಮುಖದ ಭಗವಂತ ವಿಶ್ವ ಅಂತ ಕರೆಸಿಕೊಳ್ತಾನೆ. ಮಾತಂಗವರದ ಜಗನ್ನಾಥ ವಿಠಲನ ಸಂಪ್ರೀತಿಯಿಂದ ಭಜಿಸಿ. ಮಾತಂಗವರದ ಜಗನ್ನಾಥ ವಿಠಲನ ಸಂಪ್ರೀತಿಯಿಂದ ಭಜಿಸಿ ಸಾರೂಪ್ಯ ವೈದಿ ವಿಖ್ಯಾತಿಯುತನಾದೆ ಜಗದೊಳು ಅಂತ. ಇದು ಜಗನ್ನಾಥದಾಸರ ಮಾತು. ಸಾರೂಪ್ಯ ಅಂದ್ರೇನು? ಸದೃಶವಾದ ರೂಪ, ತನ್ನಂಥದೇ ರೂಪ ಅಂತ, ಪರಮಾತ್ಮನಂಥದ್ದೇ ರೂಪವನ್ನ ಹೊಂದಿದವ ನೀನು ಅಂತ ಗಣಪತಿಯ ಸ್ತೋತ್ರವನ್ನ ಜಗನ್ನಾಥದಾಸರು ಮಾಡುವಂಥದ್ದು.
ಎಲ್ಲ ಪ್ರಸಿದ್ಧವಾದದ್ದೇ, ನಾನೇನು ಹೊಸ್ತು ಹೇಳಲಿಲ್ಲ. ಇರಲಿ. ಉದರೇ ಅಸ್ಮಿನ್ ಜಗದಂಡ ಮಂಡಲಂ. ಉದರೇ ಅಸ್ಮಿನ್, ಈ ಪರಮಾತ್ಮನ ಉದರದಲ್ಲಿ, ಈ ವೇದವ್ಯಾಸರ ಉದರದಲ್ಲಿ ಜಗದಂಡ ಮಂಡಲಂ, ಇಡೀ ಬ್ರಹ್ಮಾಂಡವೇ ತುಂಬಿ ಹೋಗಿದೆ ಅಂತ ಇಷ್ಟ ಅರ್ಥ. ಆದ್ರೆ ತೆಳುವಾಗಿದೆ. ಇದು ಪರಮಾತ್ಮನ ವಿಶೇಷತೆ. ಆದರೆ ಉದರಂ ಚಿಂತ್ಯಂ, ಧ್ಯಾನಿಸಿ. ಮತ್ತೆ ಪರಮಾತ್ಮನ ಉದರವನ್ನ ಧ್ಯಾನ ಮಾಡದೇ ಇರಬಾರ್ದು, ಮಾಡ್ಲಿಕ್ಕೇ ಬೇಕು. ಯಾಕೆ ಅಂದ್ರೆ ನಮ್ಮ ಆಶ್ರಯ ಅಲ್ಲ, ನಾವು ಧ್ಯಾನಿಸ್ಬೇಕು ಅಂತ ಆಚಾರ್ಯರು ಅಪ್ಪಣೆಯ ವಾಕ್ಯಗಳನ್ನು ಕೊಡ್ತಾರೆ. ಆಚಾರ್ಯರ ಅಪ್ಪಣೆಯನ್ನ ನಾವು ತಿಳಿಯಲೇಬೇಕು, ತಿಳಿದು ಅದರಂತೆ ಉಪಾಸಿಸ್ಬೇಕು. ಅಲ್ಲವಾದ್ರೆ ಏನಿಲ್ಲ, ಆಯುಷ್ಯ ಹೋಗ್ತದಷ್ಟೇ. ಯಾವಾಗ ಹೋಗ್ತೇವೆ ಗೊತ್ತಿಲ್ಲ. ಹಾಗೆಲ್ಲ ಹಾಳು ಮಾಡ್ಕೊಳ್ಬಾರ್ದಲ್ಲ ಆಯುಷ್ಯ. ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೇ ವಿಮಲೇ ಮನೋಹರೇ. ಉಭಯಂ ವಹತಿ ತ್ರಯೀಮಯಂ ಭಗವಾನ್ ಬ್ರಹ್ಮ ಸುಸೂತ್ರಮುತ್ತಮಂ. ಈ ಪರಮಾತ್ಮ ಅತ್ಯಂತ ಹರವಾದಂತಹ ಸುಂದರವಾದಂತಹ ಹೃದಯ ಭಾಗ ಹೊಂದಿದ್ದಾನೆ. ಪರಮಾತ್ಮನಿಗೆ ಹರವಾದ ಎದೆ ಉಂಟು, ಅಂದ್ರೆ ಅಗಲವಾದ ಎದೆ ಅನ್ನೋದು ಅದು ಒಂದು ಸುಲಕ್ಷಣ. ಪರಮಾತ್ಮನ ಈ ಒಂದು ಹರವಾದ ಅತ್ಯಂತ ಸುವಿಮಲೆ, ಅತ್ಯಂತ ನಿರ್ದುಷ್ಟವಾದ ದೋಷವೇ ಇಲ್ಲದಂತಹ ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೆ ವಿಮಲೇ ಮನೋಹರೇ. ಅತ್ಯಂತ ವಿಶಾಲವಾದ ಹರವಾದಂತಹ ಪರಿಶುದ್ಧವಾದಂತಹ ಅತ್ಯಂತ ಸುಂದರವಾದಂತಹ ಆ ಹೃದಯ, ಪರಮಾತ್ಮನ ಹೃದಯ ಭಾಗ ಅಂದ್ರೆ ಎದೆಯ ಭಾಗ, ಅದು ಸಜ್ಜನರಿಗೆಲ್ಲ ಏಳಿಗೆಯನ್ನು ಕೊಡುವಂಥದ್ದು, ಸಜ್ಜನರ ಏಳಿಗೆ ಕೊಡುವಂಥದ್ದು. ಹೀಗೆ ಇಂತಹ ಪರಮಾತ್ಮ ಇಂತಹ ಎದೆಯಲ್ಲಿ, ಇಂತಹ ಪರಮಾತ್ಮನ ಎದೆಯಲ್ಲಿ, ಅಲ್ಲೆಲ್ಲವೂ ಕೂಡ ಎದೆಯಲ್ಲಿ ಅಂತಲೇ ಹೀಗೆ ಅರ್ಥ ಮಾಡಬೇಕು. ಆ ಎದೆಯಲ್ಲಿ ಪರಮಾತ್ಮ ತ್ರಯೀಮಯಂ ಬ್ರಹ್ಮ ಸುಸೂತ್ರ ಉತ್ತಮ. ಆ ಎದೆಯ ಮೇಲೆ ಪರಮಾತ್ಮ, ವಿಶಾಲವಾದ ಎದೆಯ ಮೇಲೆ ಬ್ರಹ್ಮಸೂತ್ರವನ್ನ ಧರಿಸಿದ್ದಾನೆ ಅಂತ ಅರ್ಥ. ಬ್ರಹ್ಮಸೂತ್ರ ಅಂದ್ರೆ ಇದೆ ಉಪವೀತ, ಯಜ್ಞೋಪವೀತವನ್ನ ಪರಮಾತ್ಮ ಧರಿಸಿದ್ದಾನೆ. ಅದರಿಂದ ಅದು ತ್ರಯೀಮಯಂ, ಅದು ಸಜ್ಜನರಿಗೆ ಆ ರೀತಿಯ ಎದೆಯ ಧ್ಯಾನ, ಪರಮಾತ್ಮನ ಹರವಾದ ಪರಿಶುದ್ಧವಾದಂತಹ ಸುಂದರವಾದಂತಹ ಎದೆಯಲ್ಲಿ ಇರುವಂಥದ್ದು ಯಜ್ಞೋಪವೀತ. ಇದನ್ನ ನಾವು ಧ್ಯಾನ ಮಾಡಬೇಕು. ಅದು ಆ ಯಜ್ಞೋಪವೀತ ಅಂದ್ರೆ ಅದು ತ್ರಯೀಮಯಂ, ಯಜ್ಞೋಪವೀತ, ಹೌದಾ? ಅದು ತ್ರಯೀಮಯಂ ಅಂದ್ರೆ ವೇದಮಯವಾಗಿರುವಂಥದ್ದು. ಅದನ್ನ ನಾವು ಧ್ಯಾನಿಸ್ಬೇಕು. ಯಾಕೆ ಅಂದ್ರೆ ಅದು ಸಜ್ಜನೋದಯ, ಸಜ್ಜೀವಿಗಳಿಗೆ, ಸಾತ್ವಿಕ ಜೀವರಿಗೆಲ್ಲ ಅದು ಉದಯವನ್ನ, ಏಳಿಗೆಯನ್ನ ಕೊಡುವಂಥದ್ದು. ನಾವು ಇದ್ದಾಗೆ ಇರುವುದಲ್ಲ ಅಲ್ವಾ, ಏಳಿಗೆ ಆಗ್ಬೇಕಲ್ಲ, ಬೆಳಿಬೇಕಲ್ಲ. ನಾವು ಯಾವಾಗ್ಲೂ ತೊಟ್ಟಿಲಿನಲ್ಲೇ ಇರುವುದಿಲ್ಲ ಅಲ್ವಾ. ತೊಟ್ಟಿಲಿನಿಂದ ಇಳಿದು ನಡೆದಾಡ್ಲಿಕ್ಕೆ ಬೆಳಿತೇವಲ್ಲ. ಬರೀ ದೇಹದ ಬೆಳವಣಿಗೆ ಮಾತ್ರ ಆಗ್ತದೆ, ಆದ್ರೆ ಜ್ಞಾನದ ಬೆಳವಣಿಗೆ ಮಾಡಿಕೊಳ್ಬೇಕು. ಅರಿವಿನ ಹೆಚ್ಚಳ, ಜ್ಞಾನದ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಇಂಥದೊಂದು ಈ ಒಂದು ಹೃದಯ ಧ್ಯಾನ, ಪರಮಾತ್ಮನ ಹೃದಯ, ಅದರ ಮೇಲಿರುವಂಥ ಯಜ್ಞೋಪವೀತ, ಇಷ್ಟನ್ನ ಧ್ಯಾನಿಸಲೇಬೇಕು. ಇದು ಪರಮಾತ್ಮ ಹೀಗೆ ಬ್ರಹ್ಮಸೂತ್ರವನ್ನು ಧರಿಸಿದ್ದಾನೆ. ಬ್ರಹ್ಮಸೂತ್ರಕ್ಕೆ ಎರಡು ಅರ್ಥ, ಒಂದು ಯಜ್ಞೋಪವೀತ ಅಂತ ಅರ್ಥ, ಇನ್ನೊಂದು ತ್ರಯೀಮಯಂ ಅಂದ್ರಲ್ವಾ, ಅಂದ್ರೆ ಸರ್ವ ವೇದಾರ್ಥ ಸಾರವಾದ ಬ್ರಹ್ಮಸೂತ್ರಗಳು. ಅದನ್ನ ಪರಮಾತ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಅದನ್ನು ರಚನೆ ಮಾಡಿ ಅದನ್ನ ಹೇಳಿದ್ದಾನೆ. ಗಣಪತಿಯೇ ಬರೆದವ ಅಂತ. ಲಿಪಿಕಾರ ಯಾರು? ಗಣಪತಿ. ಹೀಗೆ ಬ್ರಹ್ಮಸೂತ್ರಗಳ ರಚನೆ ಮಾಡಿದವ. ಅದು 3 ವೇದಗಳ ಸಾರ ರೂಪವಾಗಿ ಇರುವಂಥದ್ದು. ಅಸಮೇನಧಿಕೆ ಸುಸಾಧಿತೆ ನಿಜತಾತೇರ ವಿರಾಸಿ ದೀಧಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇ ತದ್ಗಳ ಸಂಗಿಭೂಷಣಂ. ಪರಮಾತ್ಮನ ಆ ಕೊರಳು, ಪರಮಾತ್ಮನ ಕುತ್ತಿಗೆ, ಈ ಪರಮಾತ್ಮನ ಕುತ್ತಿಗೆ ಮೇಲೆ ಒಂದು ರೀತಿಯ ಅತ್ಯುತ್ತಮವಾದಂತಹ ಧ್ವಜವೇನು ಅನ್ನುವ ಹಾಗೆ ಇದೆಯಂತೆ. ಏನದು? ಪರಮಾತ್ಮನ ಕೊರಳು ಅಂದ್ರೆ ಪರಮಾತ್ಮನ ಕುತ್ತಿಗೆ. ಅದು ಬಹಳ ಬಹಳ ಸೂರ್ಯನ ಹಾಗೆ ಶೋಭಿಸುವಂಥದ್ದು.
ರವಿರಾಶಿ ದೀಧಿತಿ ಅಂತ. ಅದು ಆ ರವಿಪ್ರಭೆಯನ್ನು ಅಂದ್ರೆ ಸೂರ್ಯಪ್ರಭೆಯಂತೆ ಹೊಳೆತಾ ಇರುವಂಥದ್ದು ಪರಮಾತ್ಮನ ಕುತ್ತಿಗೆ. ಇಂತಹ ಈ ಒಂದು ಕೊರಳ ಮೇಲೆ, ಪರಮಾತ್ಮನ ಎದೆಯ ಮೇಲೆ ಅಲ್ಲಿ ತ್ರಿಜಗಜ್ಜಯ ಧ್ವಜಂ ವಿಧಿರೇತದ್ ಗಳಸಂಗಿ ಭೂಷಣಂ, ಇದರ ಮೇಲೆ ಈ ಮೂರು ಲೋಕವನ್ನು ಗೆಲ್ಲುವಂತಹ ಒಂದು ಕೊರಳ ಭಾಗ ಇದೆ, ಕುತ್ತಿಗೆಯ ಭಾಗ. ಏನದು? ಅದರಿಂದ ಈ ಪರಮಾತ್ಮನಿಗೆ ಈ ಸುಂದರವಾದಂತಹ ಈ ಕುತ್ತಿಗೆ ಭಾಗ ಅದು ಕಾಣಿಸ್ತದೆ. ಆ ಕುತ್ತಿಗೆಗೆ ಏನಾದರೂ ಒಂದು ಆಭರಣ ಬೇಕಲ್ವಾ? ಏನು ಅದು ಆಭರಣ? ವಿಧಿರೇತದ್ ಗಳಸಂಗಿ ಭೂಷಣಂ. ಆ ಪರಮಾತ್ಮನಿಗೆ ಒಂದು ಚಂದವಾದಂತಹ ಆಭರಣ ಬೇಕು. ಅದು ಏನು ಅಂದ್ರೆ ಆ ಕೊರಳ ಮೇಲೆ ಹಾದು ಬಂದಿರುವಂಥದ್ದು ಇವು ಯಜ್ಞೋಪವೀತ. ಎಲ್ಲರೂ ನೋಡ್ತೇವೆ ನಾವಲ್ವಾ, ಸಾಮಾನ್ಯವಾಗಿ ಮನೆಯಲ್ಲಿ ಪುರುಷರೆಲ್ಲ, ನಮ್ಮ ಮನೆಯ ಪುರುಷರೆಲ್ಲ ಕೊರಳಲ್ಲಿ ಧರಿಸಿದಂಥದ್ದು ಯಜ್ಞೋಪವೀತ. ಅದು ಕೊರಳಿನಿಂದ ಹಾದು ಬರ್ತದೆ. ಅದನ್ನ ಪರಮಾತ್ಮ ಧರಿಸಿಕೊಂಡಿದ್ದಾನೆ. ಮತ್ತೂ ಒಂದು ಹೇಳಬೇಕು ಅಂದ್ರೆ, ಪರಮಾತ್ಮ ಕೊರಳಲ್ಲಿ ವೈಜಯಂತಿ ಮಾಲೆ ಧರಿಸಿದ್ದಾನೆ. ಅದರಲ್ಲಿ ಒಂದು ಕೌಸ್ತುಭ ಎನ್ನುವ ಮಣಿಯ ಪದಕ ಉಂಟು. ಅದನ್ನೆಲ್ಲ ಕೊಟ್ಟದ್ದಾದ್ರೂ ಯಾರು? ವಿರಿಂಚಿಯೇ ಪರಮಾತ್ಮನಿಗೆ ಕೊಟ್ಟಿದ್ದು. ಮಗನಾದ ವಿರಿಂಚಿ ತಾನೇ ಕೌಸ್ತುಭ ಪದಕದ ರೂಪದಲ್ಲಿದ್ದುಕೊಂಡು ವೈಜಯಂತಿ ಮಾಲೆಯನ್ನು ತೊಡಿಸಿದ್ದಂತೆ ಭಗವಂತನಿಗೆ ಅಲಂಕಾರ ಮಾಡಿ. ಅದನ್ನ ಪರಮಾತ್ಮ ಕೊರಳಲ್ಲಿ ಧರಿಸಿದ್ದಾನೆ. ಅದನ್ನ ನೋಡಿದ್ರೆ ಮೂರು ಲೋಕವನ್ನು ಗೆಲ್ಲುವಂತಹ ಒಂದು ಧ್ವಜದ ಹಾಗೆ ಕಾಣುತ್ತದೆ ಅದು ಅಂತ, ಹೀಗೆ ಈ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾರೆ. ಇಂಥದ್ದು ಯಾವ ಈ ಸುಂದರವಾದಂತಹ ಕೊರಳು, ಆ ಕೊರಳಲ್ಲಿ ಧರಿಸಿದಂತಹ ಯಜ್ಞೋಪವೀತ, ಆ ಯಜ್ಞೋಪವೀತದೊಟ್ಟಿಗೆ ಇರುವಂಥದ್ದು ಯಾವುದು ಅಂದ್ರೆ ಇದೇ ಈ ವೈಜಯಂತಿ ಮಾಲೆ, ಅದರಲ್ಲಿರುವ ಕೌಸ್ತುಭ ಮಣಿಯ ಪದಕ. ಇಷ್ಟನ್ನು ಕೂಡ ಸ್ಮರಿಸಲಿಕ್ಕೆ ಬರುವಂತಹ ಶ್ಲೋಕ ಇದು. ಅರಿವಾರಿ ಜಲಕ್ಷಣೋಲ್ಲಸತ್ಸು ಕುಮಾರಾರುಣ ಪಾಣಿ ಪದ್ಮಯೋಃ ಪೃಥುಪೀವರ ವೃತ್ತಹಸ್ತಯೋಃ ಉಪಮಾಂ ನೈವ ಲಭಾಮಹೇ ಅನಯೋಃ. ಪರಮಾತ್ಮನ ಈ ಒಂದು ಸುಂದರವಾದಂತಹ ತೋಳುಗಳು, ಪರಮಾತ್ಮನ ಎರಡೂ ಕೈಗಳು, ಮೃದುವಾದ ತೋಳುಗಳು, ನೀಳವಾದಂತಹ ಮೃದುವಾದ ತೋಳುಗಳು, ಕೈಗಳು ಉಂಟು. ಇವು ಎಷ್ಟು ಚಂದ ಇದೆ ಗೊತ್ತಾ? ಅರಿವಾರಿಜ ಲಕ್ಷಣೋಲ್ಲಸತ್ ಅಂತ ಹೇಳ್ತಾರೆ. ಪರಮಾತ್ಮನ ಎರಡೂ ಕೈಗಳು ತಾವರೆ ಹೂಗಳ ಹಾಗಿದೆ. ಪರಮಾತ್ಮನ ಎರಡೂ ಕೈಗಳು ಕೂಡ ತಾವರೆ ಹೂವಿನ ಹಾಗಿರುವಂಥದ್ದು. ಪರಮಾತ್ಮ ಭುಜದಿಂದ ಆರಂಭಿಸಿ ಬಂದಂತಹ ತೋಳುಗಳು ಉಂಟಲ್ಲ, ಆ ತೋಳುಗಳ ಮೇಲೆ ಶಂಖಚಕ್ರದ ಗುರುತು ಉಂಟು ಅಂತ ಹೇಳ್ತಾರೆ. ಶಂಖಚಕ್ರಗಳ ಚಿಹ್ನೆ ಪರಮಾತ್ಮನ ತೋಳುಗಳ ಮೇಲೆ, ಭುಜಗಳ ಮೇಲೆ ಉಂಟು. ಹಾಗೆಯೇ ಅವನ ಕೈಗಳಂತೂ ಅದು ಅತ್ಯಂತ ಸುಂದರವಾದಂತಹ ಕಮಲಗಳಂತೆ ಕಾಣುವಂತಹ ಎರಡೂ ಕೈಗಳು ಉಂಟು. ಆಯ್ತು. ಪೃಥುಪೀವರ ವೃತ್ತಹಸ್ತಯೋಹೋ, ಉರುಟಾದ ತೋಳುಗಳು. ಆ ತೋಳುಗಳೆಲ್ಲ ಉರುಟಾಗಿ ಇದೆ. ಆ ಉರುಟಾಗಿ ನೇರವಾಗಿ ಭುಜದಿಂದ ಆರಂಭಿಸಿ ಕೈಗಳವರೆಗೆ, ಹಸ್ತದವರೆಗೆ ಬರುವಂಥದ್ದು. ಇಂತಹ ಈ ಪರಮಾತ್ಮನ ಕೈಗಳು ಇವು ಅತ್ಯಂತ ಪುಷ್ಟವಾಗಿರುವಂಥವು, ನೀಳವಾಗಿರುವಂಥವು, ಉರುಟಾಗಿ ಇರುವಂಥವು. ಆಯ್ತು, ಇಷ್ಟೆಲ್ಲ ವರ್ಣನೆ ಮಾಡಿದ್ರಿ. ಹಾಗಾದ್ರೆ ಯಾವುದಕ್ಕಾದ್ರೂ ಹೋಲಿಸಿ ಹೇಳ್ಬಹುದಲ್ವೇ? ಎರಡೂ ಕೈಗಳನ್ನ, ಪರಮಾತ್ಮನ ಎರಡೂ ಕೈಗಳನ್ನ ಹೋಲಿಸಿ ಹೇಳ್ಬಹುದಾ ಅಂದ್ರೆ, ಲೋಕದಲ್ಲಿರೋ ಯಾವ ವಸ್ತು ಹೊಂದುವುದಿಲ್ಲಪ್ಪ. ಲೋಕದ ವಸ್ತುಗಳನ್ನ ನಾವು ನೋಡಿದ್ದೇವೆ. ಈ ಲೋಕದಲ್ಲಿರುವಂತಹ ಯಾವ ವಸ್ತುವಿಗೂ ಪರಮಾತ್ಮನ ಆ ಕೈಗಳನ್ನು, ತೋಳುಗಳನ್ನು ಹೋಲಿಸ್ಲಿಕ್ಕೆ ಬರುವುದೇ ಇಲ್ಲ. ಹಾಗಾದ್ರೆ ಹೇಗೆ ವರ್ಣಿಸ್ತೀರ? ಮತ್ತೇನಿಲ್ಲ, ಪರಮಾತ್ಮನ ಒಂದು ಕೈಗೆ ಮತ್ತೊಂದು ಕೈಯನ್ನು, ಎಡಗೈಗೆ ಎಡತೋಳಿಗೆ ಬಲತೋಳು, ಬಲತೋಳಿಗೆ ಎಡತೋಳು, ಹೀಗೆ ಹೇಳಬೇಕು ಬಿಟ್ರೆ ಅವನಿಗೆ ಅವನೇ ಸಮಾನ ಅಂತ ಹೇಳಬೇಕು. ಪರಮಾತ್ಮನ ಕೈಗಳು ಕೂಡ ಪರಸ್ಪರ ಸಮಾನವೇ ಹೊರತು ಮತ್ಯಾವುದೋ ಲೋಕದ ಯಾವುದೋ ಒಂದು ವಸ್ತುವಿಗೆ ಆ ಪರಮಾತ್ಮನ ಕೈಗಳು
ಸಮಾನವಾಗುವುದೇ ಇಲ್ಲ, ಅದು ಸಾಧ್ಯವಿಲ್ಲ. ಹಾಗಾಗಿ ನ ಲಭಾಮಹೇನಯೋ, ಇವೆರಡಕ್ಕೂ ಕೂಡ ನ ಲಭಾಮಹೆ, ನಮಗೆ ಲಭಿಸೋದೇ ಇಲ್ಲ. ಹೋಲಿಗೆ ಕೊಡ್ಲಿಕ್ಕೆ ಏನು ನಮಗೆ ಸಿಗುವುದೇ ಇಲ್ವಲ್ಲ ಅಂತ ಹೀಗೆ ನಾರಾಯಣ ಪಂಡಿತಾಚಾರ್ಯರು ಹೀಗೆ ಪರಮಾತ್ಮನ ಅತ್ಯುಚ್ಚ ಮಟ್ಟದ ಈ ಒಂದು ವರ್ಣನೆಯನ್ನು ಮಾಡಿಕೊಳ್ತಾ ಹೋಗ್ತಾರೆ. ಪೂರ್ಣಪ್ರಜ್ಞರು ಸಾಕ್ಷಾತ್ತಾಗಿ ಎದುರಿಗೆ ನಿಂತು ಈ ಒಂದು ವ್ಯಾಸರೂಪವನ್ನು ಕಣ್ತುಂಬ ನೋಡಿ ನೋಡಿ ಇದೆಲ್ಲ ಭಾವಿಸ್ತಾ ಇದ್ದಾರೆ. ಆಚಾರ್ಯರ ಮನದ ಭಾವ ಇದು. ಆಚಾರ್ಯರು ವ್ಯಾಸರ ದರ್ಶನ ಮಾಡಿ ಅವರ ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹ ಭಾವವೇ ಇದು. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಮ್ಮ ಶ್ಲೋಕಗಳಲ್ಲಿ ಕೊಡ್ತಾರೆ. ಹಾಗಾಗಿ ಇವರಿಗೆ ಹೇಗೆ ಗೊತ್ತಿತ್ತು? ಇವರೇನು ಹೋಗಿದ್ದಾರಾ ಅಂದ್ರೆ ಇಲ್ಲ, ಆಚಾರ್ಯರ ನೇರ ಶಿಷ್ಯರಲ್ವಾ. ಆಚಾರ್ಯರ ನೇರ ಶಿಷ್ಯರೇ ಆದದ್ದರಿಂದ ಆಚಾರ್ಯರು ತಮಗೆಲ್ಲ ಏನೊಂದು ತಮ್ಮ ಅತ್ಯಂತ ಆಪ್ತರಾದಂತಹ ಶಿಷ್ಯರಾದ್ರಿಂದ ಅವರಿಗೆ ತಾವು ವ್ಯಾಸ ದರ್ಶನ ಮಾಡಿದಾಗ ತಮಗೆ ತಮ್ಮ ಮನಸ್ಸಿನಲ್ಲಿ ಉಂಟಾದ ಭಾವವನ್ನೆಲ್ಲ ಆಚಾರ್ಯರು ಹೇಳಿಕೊಂಡು, ನನಗೆ ಹೀಗನ್ನಿಸ್ತು, ಪರಮಾತ್ಮನ ರೂಪ ಹೀಗುಂಟು ಅಂತ ಆಚಾರ್ಯರ ಅವರ ಮನಸ್ಸಿನಲ್ಲಿ ಬಂದು ಅವರು ಹೇಳಿದ ಮಾತುಗಳನ್ನೇ, ಆಚಾರ್ಯರ ಮಾತುಗಳನ್ನೇ ಇಲ್ಲಿ ನಮಗೆ ಪಂಡಿತಾಚಾರ್ಯರು ವರ್ಣಿಸಿ ಹೇಳ್ತಾರೆ. ಹೀಗೆ ನಮಗಿಲ್ಲಿ ಆಚಾರ್ಯರ ಮನಸ್ಸು ಬಂತು, ಆಚಾರ್ಯರ ಮಾತು ಉಂಟು ಇದರಲ್ಲಿ, ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ತುಂಬಿಸಿ ನಮಗಿಲ್ಲಿ ಶ್ಲೋಕ ರೂಪದಲ್ಲಿ ಕೊಡ್ತಾರೆ. ಹೀಗೆ ನಮ್ಮ 35 ಶ್ಲೋಕಗಳು ಪೂರೈಸ್ತದೆ. ಬ್ರಹ್ಮಾರ್ಪಣ ಮಸ್ತು.